ನನ್ನ ಮಕ್ಕಳಲ್ಲಿ, ಜನಸಾಮಾನ್ಯರಲ್ಲಿ ಏನಂತ ಹೇಳಿದ್ರೆ ವೈಜ್ಞಾನಿಕ ಚಿಂತನೆ ಮತ್ತು ವೈಜ್ಞಾನಿಕ ಮಹತ್ವ ಯಾವುದನ್ನ ಕೂಡ ಅಷ್ಟೇ ನಾವು ವಿಶ್ಲೇಷಣೆ ಮಾಡದೆ ಆಲೋಚನೆ ಮಾಡಿಕೊಳ್ಬೇಕು, ವಿಶ್ಲೇಷಣೆ ಮಾಡಿ ಆಲೋಚನೆ ಮಾಡಿಕೊಳ್ಬೇಕು. ಏನು, ಏಕೆ, ಹೇಗೆ ಎನ್ನುವ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ತಾ ನಾವು ಅರಿವನ್ನು ಉಂಟು ಮಾಡಿಕೊಳ್ಬೇಕು, ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಳ್ಬೇಕು ಅನ್ನುವ ನೆಲೆಯಲ್ಲಿ ಈ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದು ಸರ್ CV ರಾಮನ್, ನಮ್ಮ ಭಾರತದ ಮೊದಲ ನೊಬೆಲ್ ಪಾರಿತೋಷಕವನ್ನು ಪಡೆದಂತಹ ವಿಜ್ಞಾನಿ. ಇವರ ಮಹತ್ವದ ಬಗ್ಗೆ, ಇವರನ್ನ ಕುರಿತು ಕೂಡ ನಾವು ನೆನಪಿಗಾಗಿ ಈ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇಲ್ಲಿ ಮಕ್ಕಳು 6 ಮತ್ತು 7ನೇ ತರಗತಿಯ ಮಕ್ಕಳು ಅವರಿಗೆ ತಿಳಿದಂತಹ ಸಣ್ಣ ಪುಟ್ಟ ಒಂದು ವಿಜ್ಞಾನದ ಒಂದು ಮಾಡೆಲ್ಗಳನ್ನು ಮತ್ತು ಪ್ರಾಜೆಕ್ಟ್ ವರ್ಕ್ಗಳನ್ನು ಮಾಡಿದ್ದಾರೆ. ಅದನ್ನು ನೋಡಿ, ಅವರನ್ನು ನೋಡ್ಕೊಂಡು ನೀವು ನಿಮ್ಮಲ್ಲಿ ಕೂಡ ಒಂದು ಪ್ರೇರಣೆ ಉಂಟಾಗಬೇಕು. ನೀವು ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಬೇಕು ಮತ್ತು ಇನ್ನು ಹೆಚ್ಚೆಚ್ಚು ಒಳ್ಳೆಯ ರೀತಿಯಲ್ಲಿ ಆಲೋಚನೆಗಳು ನಿಮ್ಮಲ್ಲಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯೋಪಾಧ್ಯಾಯರು ಮತ್ತು ನಮ್ಮ ಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೂತ್ರದೊಂದಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲಿಗೆ 7ನೇ ತರಗತಿ ರಿಷಿಕಾ. ಮಾಡಲು ಬೇಕಾಗುವ ವಸ್ತುಗಳೆಂದರೆ 7 ಸೆಂಟಿಮೀಟರ್ ಉದ್ದದ ಪೈಪ್, DC ಮೋಟರ್, ಒಂದು ವೇಸ್ಟ್ ಬಾಟಲಿಯ ಕ್ಯಾಪ್, ಬೆಂಕಿ ಪೊಟ್ಟಣ, ಹೈ ಪವರ್ ಹಾಗೂ ಕ್ಯಾಪ್. ಇದಿಷ್ಟನ್ನು ಬಳಸಿಕೊಂಡು ನಾನು ಈ ಮಾಡೆಲ್ ಅನ್ನು ತಯಾರಿಸಿದ್ದೇನೆ. ಈ ಮಾಡಲು ಗಾಳಿ ಯಂತ್ರಕ್ಕೆ ಒಂದು ಉದಾಹರಣೆಯಾಗುತ್ತದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಮಾಡೆಲ್ನ ಹೆಸರು ಜಲಚಕ್ರ. ಸೂರ್ಯನ ಶಾಖೆಯಿಂದ ಭೂಮಿಯ ಮೇಲಿನ ನೀರು ಆವಿಯಾಗಿ ಗಾಳಿಯನ್ನು ಸೇರುತ್ತದೆ. ಗಾಳಿಯಲ್ಲಿನ ನೀರಾವಿಯು ತಂಪಾಗಿ ಮಳೆ, ಆಲಿಕಲ್ಲು ಅಥವಾ ಹಿಮದ ರೂಪದಲ್ಲಿ ನೀರಿನ ಮೂಲ ಅಥವಾ ಸಾಗರಗಳಿಗೆ ಸೇರುತ್ತದೆ. ಹೀಗೆ ಜಲಚಕ್ರ ಪ್ರಕ್ರಿಯೆಯು ನಿರಂತರವಾಗಿ ನಡೆಯುತ್ತಿರುತ್ತದೆ. ಸಾಗರ ಮತ್ತು ಭೂಮಿಯ ನಡುವಣ ಈ ರೀತಿ ನೀರಿನ ಪ್ರಕ್ರಿಯೆಯು ನಿರಂತರವಾಗಿ ನಡೆಯುತ್ತಿರುತ್ತದೆ. ಜಲಚಕ್ರ ಪ್ರಕ್ರಿಯೆಯು ಭೂಮಿಗೆ ನೀರಿನ ಪೂರೈಕೆಯನ್ನು ನಿರ್ವಹಿಸುತ್ತದೆ. ಧನ್ಯವಾದ. ಈ ಶಕ್ತಿಯಿಂದ ಶಬ್ದಶಕ್ತಿ ಉತ್ಪತ್ತಿಯಾಗುತ್ತದೆ. ಮಾಡೆಲ್ನ ಹೆಸರು ನೀರಿನ ಒತ್ತಡದಿಂದ ಕಾರನ್ನು ಮೇಲೆ ಎತ್ತುವುದು. ನಗರ ಪ್ರದೇಶಗಳಲ್ಲಿ ಕಡಿಮೆ ಜಾಗ ಇರುವುದರಿಂದ ಕಾರನ್ನು ಲಿಫ್ಟ್ ಮೂಲಕ ಪಾರ್ಕಿಂಗ್ ಮಾಡುತ್ತಾರೆ. ನಾನು ಆರಿಸಿಕೊಂಡ ಮಾದರಿ ಮಾನವನ ಶ್ವಾಸಾಂಗವಿಲ್ಲ. ವಾತಾವರಣದಲ್ಲಿದ್ದ ಆಕ್ಸಿಜನ್ ಅನ್ನು ನಾವು ಮೂಗಿನ ಮೂಲಕ ಆಕ್ಸಿಜನ್ ಅನ್ನು ಒಳಗೆ ಹಾಕುತ್ತೇವೆ. ಅದು ಆಗ ಉಗ್ಗುತ್ತದೆ. ನಾವು ಗಾಳಿಯನ್ನು ಹೊರ ಹಾಕುವಾಗ ಅದು ಉಗ್ಗುತ್ತದೆ. ಧನ್ಯವಾದಗಳು. ಏರ್ ಕೂಲರ್. ಇದು ಬೇಸಿಗೆಗಾಲದಲ್ಲಿ ತಣ್ಣಗಿರುವ ಗಾಳಿಯನ್ನು ನೀಡುತ್ತದೆ ಮತ್ತು ಇದು DC ಮೋಟಾರ್ ಫಾರ್ಮ್ ಶೀಟ್ನಿಂದ ಮಾಡಲ್ಪಟ್ಟಿದೆ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳು. ನಾನು ಇಂದು ವಿಜ್ಞಾನಿಯಾದ ಸರ್ CV ರಾಮನ್ ಅವರ ಬಗ್ಗೆ ಮಾತನಾಡಲು ಇಚ್ಛಿಸುತ್ತಿದ್ದೇನೆ. ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ ಸುಪ್ರಸಿದ್ಧರಾಗಿದ್ದ ಸರ್ CV ರಾಮನ್ ಅವರ ಪೂರ್ಣ ಹೆಸರು ಚಂದ್ರಶೇಖರ ವೆಂಕಟ ರಾಮನ್. ಇವರು ನವೆಂಬರ್ 7, 1888ರಂದು ತಮಿಳುನಾಡಿನ ತಿರುಚಿನಾಪಳ್ಳಿ ಜಿಲ್ಲೆಯ ತಿರುವನೈಕಾವಲ್ ಎಂಬಲ್ಲಿ ಜನಿಸಿದರು. ತಂದೆ ಚಂದ್ರಶೇಖರ್, ತಾಯಿ ಪಾರ್ವತಿ ಅಮ್ಮಾಳ್ ಮತ್ತು ಜೊತೆ ಸಂಗಾತಿ ಲೋಕಸುಂದರಿ ಅಮ್ಮಾಳ್. ಇವರ ಎಳೆತನದ ವಿದ್ಯಾಭ್ಯಾಸವನ್ನು ವಿಶಾಖಪಟ್ಟಣದಲ್ಲಿ ಮುಗಿಸಿದರು.
ರಾಮನ್ ಅವರು ಮೇಧಾವಿಯಾಗಿದ್ದ ರಾಮನ್ ಅವರು ವಿದ್ಯಾಭ್ಯಾಸ ಮತ್ತು ವೃತ್ತಿ ಜೀವನದಲ್ಲಿ ಮಾಡಿದ ಸಾಧನೆ ಅಪಾರವಾಗಿತ್ತು. ಮಾರ್ಚ್ 16, 1928ರಲ್ಲಿ ತಮ್ಮ ಸಂಶೋಧನೆ ರಾಮನ್ ಎಫೆಕ್ಟ್ ಇದನ್ನು ಬೆಂಗಳೂರಿನಲ್ಲಿ ಬಹಿರಂಗಪಡಿಸಿದ ರಾಮನ್ 1930ರಲ್ಲಿ ಇದಕ್ಕಾಗಿಯೇ ನೊಬೆಲ್ ಪ್ರಶಸ್ತಿ ಗಳಿಸಿದ ಭಾರತದ ಪ್ರಪ್ರಥಮ ವಿಜ್ಞಾನಿ. ಹೀಗೆ ಭಾರತ ರತ್ನ ಪ್ರಶಸ್ತಿ ಹಾಗೂ ನೈಟ್ಹುಡ್ ಪ್ರಶಸ್ತಿ ಹೀಗೆ 10 ಹಲವು ಪ್ರಶಸ್ತಿ ಗಳಿಸಿದರು. ನವೆಂಬರ್ 20, 1970ರಂದು ಬೆಂಗಳೂರಿನ ದೇವನಹಳ್ಳಿಯಲ್ಲಿ ನಿಧನರಾದರು. ಧನ್ಯವಾದಗಳು. ಮಾಡಿದ ಪ್ರಾಜೆಕ್ಟ್ ಸೌರಮಂಡಲ. ಸೌರವ್ಯೂಹವು ಸೂರ್ಯ ಮತ್ತು ಇತರ ಕ್ಷುದ್ರ ಗ್ರಹಗಳನ್ನು ಹೊಂದಿದೆ. ಸೂರ್ಯನು ಕೇಂದ್ರದಲ್ಲಿದ್ದು ಸುತ್ತಲೂ ಗ್ರಹಗಳು ತಿರುಗುತ್ತದೆ. ಬುಧ ಗ್ರಹವು ಸೂರ್ಯನಿಗಿಂತ ಹತ್ತಿರವಿರುತ್ತದೆ. ಗುರು ಗ್ರಹವು ಅತ್ಯಂತ ದೊಡ್ಡದಾದ ಗ್ರಹವಾಗಿದೆ. ನೆಪ್ಚೂನು ಸೂರ್ಯನಿಗಿಂತ ಅತ್ಯಂತ ದೂರದಲ್ಲಿರುತ್ತದೆ. ನಮ್ಮ ಭೂಮಿಯು ಸೂರ್ಯನಿಗಿಂತ ಅತ್ಯಂತ 3ನೇ ಸ್ಥಾನದಲ್ಲಿದೆ. ಭೂಮಿಯಲ್ಲಿ 75% ಜಲಭಾಗ, 25% ಭೂಭಾಗವನ್ನು ಹೊಂದಿದೆ. ಗ್ರಹದ ಮಾರ್ಗವನ್ನು ಕಕ್ಷೆ ಎನ್ನುವರು. ಧನ್ಯವಾದ. ನೀರಿನಲ್ಲಿ ತೇಲುವ ಬೋಟ್ ಮತ್ತು ರಿಮೋಟ್ ಕಂಟ್ರೋಲ್ ಆಗಿದೆ. ಇದನ್ನು ಮೊದಲು ನೀರಿನಲ್ಲಿ ಬಿಡಬೇಕು. ಬಾಟಲಿಯನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ 2 ರಂಧ್ರಗಳನ್ನು ಮಾಡಬೇಕು. ಈಗ 2 ಸ್ಟ್ರಾಗಳನ್ನು ಇರಿಸಬೇಕು. ಈಗ 1 ಸ್ಟ್ರಾ ಅನ್ನು ಮೇಲೆ ಹಾಕಬೇಕು. ಈಗ ನೀರು ಹೊರಬರುತ್ತದೆ. ಕಾರಣವೇನೆಂದರೆ ಗಾಳಿಯ ಒತ್ತಡದಿಂದ ನೀರು ಹೊರಬರುತ್ತದೆ. ನಮಸ್ಕಾರ. ನಾನು ಮೊದಲು ಒಂದು ತಟ್ಟೆಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಫುಡ್ ಕಲರ್ ಅನ್ನು ತೆಗೆದುಕೊಂಡಿದ್ದೇನೆ, ವಿಮ್ ಲಿಕ್ವಿಡ್ ಅನ್ನು ತೆಗೆದುಕೊಂಡಿದ್ದೇನೆ ಮತ್ತು ಹಾಲನ್ನು ತೆಗೆದುಕೊಂಡಿದ್ದೇನೆ. ಈಗ ನಾನು ಈ ತಟ್ಟೆಗೆ ಹಾಲನ್ನು ಹಾಕುತ್ತೇನೆ. ಮತ್ತೆ ಇದಕ್ಕೆ ಫುಡ್ ಕಲರ್ ಅನ್ನು ಹಾಕುತ್ತೇನೆ. ಇದನ್ನು ಡ್ರಾಪರ್ನ ಸಹಾಯದಿಂದ ಇದನ್ನು 1 ಡ್ರಾಪ್ ಹಾಕುತ್ತೇನೆ. ಮತ್ತೆ ಇದನ್ನು ಇಲ್ಲಿ ಇಡುತ್ತೇನೆ. ಇದು ಚದುರುತ್ತದೆ. ಇದನ್ನು ಚದುರುವಿಕೆ ಎನ್ನುತ್ತೇವೆ. ಗೌರವಾನ್ವಿತ ಮುಖ್ಯ ಶಿಕ್ಷಕರೇ ಹಾಗೂ ಶಿಕ್ಷಕರೇ, ನನ್ನೆಲ್ಲ ಸಹಪಾಠಿಗಳೇ, ನಿಮಗೆಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳು. ಇಂದು ನಾನು APJ ಅಬ್ದುಲ್ ಕಲಾಮರ ಬಗ್ಗೆ 1-2 ನಿಮಿಷ ಮಾತನಾಡಲು ಇಚ್ಛಿಸುತ್ತಿದ್ದೇನೆ. APJ ಅಬ್ದುಲ್ ಕಲಾಮರು ಅಂದಾಕ್ಷಣ ನೆನಪಿಗೆ ಬರುವುದೇ ಅವರ ಸ್ಫೂರ್ತಿದಾಯಕ ಮಾತುಗಳು. ಕನಸು ಕನಸು ಕನಸು. ಇವರು ಎಲ್ಲರಿಗೂ ಹೇಳುವುದೊಂದೇ, ಕನಸು ಕಾಣಿರಿ ಎಂದು. ಕನಸುಗಳು ಆಲೋಚನೆಗಳನ್ನು ರೂಪಾಂತರಗೊಳಿಸುತ್ತದೆ. ಆಲೋಚನೆಗಳು ಕಾರ್ಯರೂಪಕ್ಕೆ ಬರುತ್ತದೆ. ಭಾರತದ ಪ್ರೀತಿಯ ವ್ಯಕ್ತಿಗಳಲ್ಲಿ ಇವರು ಒಬ್ಬರಾಗಿದ್ದರು. ಇವರು ತಮಿಳುನಾಡಿನ ರಾಮೇಶ್ವರಂ ಎಂಬಲ್ಲಿ ಮಧ್ಯವರ್ಗದ ಕುಟುಂಬದಲ್ಲಿ 1931 ಅಕ್ಟೋಬರ್ 15ರಂದು ಜನಿಸಿದರು. ಇವರ ಪೂರ್ಣ ಹೆಸರು ಅಬುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ. ತಂದೆ ಜೈನುಲಾಬ್ದೀನ್, ತಾಯಿ ಆಶಿಯಮ್ಮ. ಇವರು 2002ರಿಂದ 2007ರವರೆಗಿನ
ಭಾರತದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಭಾರತದ ಕ್ಷಿಪಣಿ ಮನುಷ್ಯನೆಂದು ಕರೆಯಲ್ಪಡುವ ಇವರು ಭಾರತದ ಮೊದಲ ಉಪಗ್ರಹ ಉಡಾವಣಾ ವಾಹನವನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇವರು ಭಾರತದ ಗೌರವಾನ್ವಿತ ವಿಜ್ಞಾನಿಯೂ ಆಗಿದ್ದರು. ರಾಷ್ಟ್ರಪತಿಯಾಗುವ ಮುನ್ನ ಇವರಿಗೆ ಭಾರತದ ಗೌರವವಾದ ನಾಗರಿಕ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇವರು ಬಾಹ್ಯಾಕಾಶ ಕಾರ್ಯಕ್ರಮ ಹಾಗೂ ಮಿಲಿಟರಿ ಕ್ಷಿಪಣಿ ಈ ಎರಡಕ್ಕೂ ಗಮನಾರ್ಹ ಕೊಡುಗೆ ನೀಡಿದರು. ಜುಲೈ 27, 2015 ನಿಧನರಾದರು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ವಿದ್ಯುತ್ ಮಂಡಲ ಇನ್ನು ಹೆಚ್ಚಿನ ನಂತೆ ಕಾರ್ಯನಿರ್ವಹಿಸುವುದು. ಕನೆಕ್ಷನ್ ಕೊಟ್ಟಿಡಲ್ಲ ಮಕ್ಕಳು ನೋಡ್ಲಿ ಈಗ ಪಿನ್ ಅನ್ನು ತೆಗೆದಾಗ ಬಲ್ಬ್ ಬೆಳಗುವುದಿಲ್ಲ. ಮೊದಲು ಒಂದು ಬೀಕರನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ನೀರನ್ನು ಹಾಕಬೇಕು. ನಂತರ ಪೆನ್ಸಿಲನ್ನು ಹಾಕಬೇಕು. ಬೆಳಕಿನ ವಕ್ರೀಕರಣ. ಲೋಹದಿಂದ ಮಾಡಲ್ಪಟ್ಟಿದ್ದು ವಿದ್ಯುತ್ ಹರಿದಾಗ ತನ್ನ ಮೂಲಕ ವಿದ್ಯುತ್ ಪ್ರವಹಿಸುವಂತೆ ಮಾಡುತ್ತದೆ. ವಿದ್ಯುತ್ ಪ್ರವಹಿಸಿದಾಗ ಬಲ್ಬ್ ಬೆಳಗುತ್ತದೆ. ವಿದ್ಯುತ್ ಪ್ರವಹಿಸಿದಾಗ ಬಲ್ಬ್ ಬೆಳಗುವುದಿಲ್ಲ. ಧನ್ಯವಾದಗಳು. ಒಂದು ಬಲೂನನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ಗಾಳಿಯನ್ನು ತುಂಬಬೇಕು. ಒಣ ಕೂದಲು ತಲೆಯಲ್ಲಿ ಇದನ್ನು ಉಜ್ಜಬೇಕು. ನಂತರ ಕಾಗದದ ಸಣ್ಣ ಸಣ್ಣ ಚೂರುಗಳನ್ನು ಬಲೂನ್ ಹತ್ತಿರ ತರಬೇಕು. ಇದು ಅಂಟಿಕೊಳ್ಳುತ್ತದೆ ಏಕೆಂದರೆ ಇದರಲ್ಲಿ ಸ್ನಾಯು ವಿದ್ಯುತ್ ಆವೇಶಗಳು ಉಂಟಾಗುತ್ತದೆ. ಮೊದಲಿಗೆ ಒಂದು ಬೀಗರನ್ನು ಅದಕ್ಕೆ ಶಾಂಪನ್ನು ಹಾಕಬೇಕು. ಮೊದಲಿಗೆ ಒಂದು ಬೀಗರನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ಶಾಂಪನ್ನು ಹಾಕಬೇಕು ಮತ್ತು ಅದಕ್ಕೆ ಟೂತ್ ಪೇಸ್ಟ್ ಅನ್ನು ಹಾಕಬೇಕು. ಮತ್ತು ಅದಕ್ಕೆ ವಿನೆಗರ್ ಅನ್ನು ಹಾಕಬೇಕು. ಇದು ಉಕ್ಕಿ ಬರುತ್ತದೆ. ಕಾರಣವೇನೆಂದರೆ ರಾಸಾಯನಿಕ ಪ್ರಕ್ರಿಯೆ ನಡೆಯುವುದರಿಂದ ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತದೆ. ಮಾಡಲಿ ಮೊದಲಿಗೆ ಒಂದು ಬಾಟಲಿಯನ್ನು ತೆಗೆದುಕೊಳ್ಳಬೇಕು. ಅದರ ತುದಿಗೆ ಒಂದು ರಂಧ್ರವನ್ನು ಮಾಡಿ ಸ್ಟ್ರಾವನ್ನು ಹಾಕಬೇಕು. ನಂತರ ಆ ಬಾಟಲಿಗೆ ನೀರನ್ನು ಹಾಕಬೇಕು. ನಂತರ ಬಾಟಲಿಯ ಕ್ಯಾಪನ್ನು ತೆಗೆದಾಗ ಅದರಿಂದ ನೀರು ಸುರಿಯುತ್ತದೆ. ನಂತರ ಆ ಕ್ಯಾಪನ್ನು ಮುಚ್ಚಿದಾಗ ನೀರು ಸುರಿಯುವುದಿಲ್ಲ, ಏಕೆಂದರೆ ಇದರಲ್ಲಿ ಗಾಳಿಯ ಒತ್ತಡ ಇರುವುದರಿಂದ ನೀರು ಸುರಿಯುವುದಿಲ್ಲ. ಧನ್ಯವಾದಗಳು. ಒಂದು ಬೆಂಕಿ ಕಡ್ಡಿಯನ್ನು ತೆಗೆದುಕೊಂಡು ನೀರಿನ ಒಳಗೆ ಹಾಕಬೇಕು. ನಂತರ ಅದನ್ನು ಬೆಂಕಿಯನ್ನು ಹಚ್ಚಬೇಕು. ಆಗ ಬೆಂಕಿ ಉರಿಯುವುದಿಲ್ಲ. ಮತ್ತೊಂದು ಬೆಂಕಿ ಕಡ್ಡಿಯನ್ನು ತೆಗೆದುಕೊಳ್ಳಬೇಕು. ನಂತರ ಅದಕ್ಕೆ ಪೇಸ್ಟ್ ಅನ್ನು ಹಾಕಬೇಕು.
ಬಟ್ಟೆಯನ್ನು ತೆಗೆದುಕೊಂಡು ನಂತರ ಅದನ್ನು ಬೆಂಕಿ ಉರಿಯುತ್ತದೆ, ಏಕೆಂದರೆ ಪೇಸ್ಟ್ ಹೊರಕವಚದಂತೆ ವರ್ತಿಸುತ್ತದೆ. ಒಂದು ಬೀಕರನ್ನು ತೆಗೆದುಕೊಳ್ಳಬೇಕು, ಅದಕ್ಕೆ ವಿನೆಗರನ್ನು ಹಾಕಬೇಕು. ಹಾಕಿದ ನಂತರ 3 ಡ್ರಾಪ್ ಜಲವನ್ನು ಹಾಕಬೇಕು. ಹಾಕಿದ ನಂತರ ಒಂದು ಅಡುಗೆ ಸೋಡವನ್ನು ಹಾಕಬೇಕು. ನಮಸ್ತೆ, ನಾನು ಮಾಡಿದ ಮಾಡೆಲಿನ ಹೆಸರು ನ್ಯೂಟನ್ ವರ್ಣಚಕ್ರ. ಇದು 7 ಬಣ್ಣಗಳಿಂದ ಬಿಳಿಯ ಬಣ್ಣ ಇದನ್ನು ಮಾಡಲು ಮೋಟರನ್ನು ತೆಗೆದುಕೊಂಡು ಕಲೆಕ್ಷನ್ ಕೊಟ್ಟು ರಟ್ಟನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ತಾಮ್ರವಿನ ಬಣ್ಣವನ್ನು ಹಾಕಬೇಕು. ಧನ್ಯವಾದಗಳು. ವಿಜ್ಞಾನಿ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತೀಯ ಇಂಜಿನಿಯರಿಂಗ್ ಪಿತಾಮಹ ಎಂದು ಕರೆಯಲಾಗುತ್ತದೆ. ಅವರು 1861 ಸೆಪ್ಟೆಂಬರ್ 15ರಂದು ಮೈಸೂರು ರಾಜ್ಯದ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು. ಅವರ ತಂದೆ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟಲಕ್ಷ್ಮಮ್ಮ. ಬಾಲ್ಯದಲ್ಲೇ ಕಷ್ಟಗಳನ್ನು ಅನುಭವಿಸಿದ ಅವರು ಪುಣೆ ವಿಜ್ಞಾನ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದರು. ಪ್ರಥಮವಾಗಿ ಮುಂಬೈ ನಗರದಲ್ಲಿ ನೀರಾವರಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಇವರು ಮೈಸೂರಿನ ದಿವಾನರಾಗಿ ಸೇವೆ ಸಲ್ಲಿಸಿದರು. ಇವರು ಹೈದರಾಬಾದ್ನಲ್ಲಿ ಪ್ರವಾಹ ಸಂರಕ್ಷಣೆಗೆ ಕಾನೂನನ್ನು ರೂಪಿಸಿದರು. ಇದು ಜನರ ಗಮನ ಸೆಳೆಯಿತು ಮತ್ತು ವಿಶಾಖಪಟ್ಟಣದಲ್ಲಿ ಬಂದರನ್ನು ಸಮುದ್ರವನ್ನು ರಕ್ಷಿಸಲು ಪ್ರಮುಖ ಪಾತ್ರ ವಹಿಸಿದರು. ಭಾರತ ಸರ್ಕಾರದಿಂದ ಇವರಿಗೆ ಭಾರತ ರತ್ನ ಪ್ರಶಸ್ತಿ, ಬ್ರಿಟಿಷ್ ಸರ್ಕಾರದಿಂದ ಇವರಿಗೆ ನೈಟ್ಹುಡ್ ಗೌರವವನ್ನು ಸಲ್ಲಿಸಲಾಗಿದೆ. ಹೀಗೆ ಅನೇಕ ಗೌರವ ಮತ್ತು ಸನ್ಮಾನಗಳನ್ನು ಸಲ್ಲಿಸಲಾಗಿದೆ. 1962 ಏಪ್ರಿಲ್ 12ಕ್ಕೆ ಶತಾಯುಷಿಗಳಾದ ಇವರು ವಿಧಿವಶರಾದರು. ಧನ್ಯವಾದಗಳು. ಕೊಳ್ಳಬೇಕು. ಅದಕ್ಕೆ ವಿನೆಗರನ್ನು ಹಾಕಬೇಕು. ಒಂದು ಬಲೂನನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ಬೇಕಿಂಗ್ ಸೋಡಾ ಹಾಗೂ ಈನೋವನ್ನು ಹಾಕಬೇಕು. ಆ ಬಲೂನನ್ನು ಬಾಟಲಿಗೆ ಅಂಟಿಸಬೇಕು. ಈಗ ಬಲೂನನ್ನು ಅಡಿಮುಖ ಮಾಡಬೇಕು. ಅಲ್ಲೊಂದು ಅನಿಲ